ಅಮೆರಿಕದಲ್ಲಿ ಅಲೋಕ್ ಎನ್ನುವಂತಹ ನಮ್ಮ ದೇಶೀಯ ನಾಯಿ ಬೌದ್ಧ ಸನ್ಯಾಸಿಗಳ ಜೊತೆಗೆ ಹೆಜ್ಜೆಯನ್ನ ಹಾಕ್ತಾ ಇದೆ. ಅದನ್ನು ಅವರು ಶಾಂತಿ ಸಹಬಾಳ್ವೆಯ ಸಂಕೇತವಾಗಿ ಬಳಸ್ತಾ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ದೇಶೀಯ ನಾಯಿಗಳ ಪರಿಸ್ಥಿತಿ ಎಷ್ಟೊಂದು ಶೋಚನೀಯವಾಗಿದೆ ಅಂತಂದ್ರೆ, ಪ್ಲಾಸ್ಟಿಕ್ ಮಿಶ್ರಿತವಾದಂಥ ಆಹಾರವನ್ನ ತಿಂದು, ನೀರಿಲ್ಲದೆ, ಆಹಾರ ಇಲ್ಲದೆ ಬಹಳಷ್ಟು ಕಾಯಿಲೆಗೆ ಬಿದ್ದು ನರಳುತ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಇದರ ವಿರುದ್ಧವಾಗಿ ವಿದೇಶಿಯ ನಾಯಿಗಳು ಶಿಸ್ತು, ಪ್ರತಿಷ್ಠೆಯ, ಶ್ರೀಮಂತಿಕೆಯ ಸಂಕೇತಗಳಾಗಿ ದೊಡ್ಡ ದೊಡ್ಡ ಬಂಗಲೆಗಳಲ್ಲಿ ವಾಸಿಸ್ತಾ ಇದ್ದಾವೆ. ಪ್ರಾಚೀನ ಕಾಲದಿಂದಲೂ ನಮ್ಮ ದೇಶೀಯ ನಾಯಿಗಳು ಮನುಷ್ಯ ಸಂಗಾತಿಯಾಗಿತ್ತು ಅನ್ನೋದು ನಾವು ಮರೆತಿದ್ದೇವೆ. ಮನುಷ್ಯನಕ್ಕಿಂತಲೂ ನಿಯತ್ತಾಗಿರುವಂತಹ ನಾಯಿಯನ್ನ ಮನುಷ್ಯ ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿದ್ದ ಅನ್ನುವಂಥದ್ದನ್ನು ನಾವು ಮರೆತಿದ್ದೇವೆ. ಈಗ ಹೇಗೆ ಬೌದ್ಧ ಸನ್ಯಾಸಿಗಳ ಜೊತೆಗೆ ಅಲೋಕ್ ಎನ್ನುವಂತ ನಾಯಿ ಹೆಜ್ಜೆ ಹಾಕ್ತಾ ಇದೇನೋ, ಹಾಗೆ ಮಹಾಭಾರತದಲ್ಲಿ ಯುಧಿಷ್ಠಿರನು ಸ್ವರ್ಗಾರೋಹಣ ಮಾಡುವಂತಹ ಸಂದರ್ಭದಲ್ಲಿ ಅವನ ಕೊನೆವರೆಗೂ ಅವನ ಜೊತೆ ಇದ್ದಂತಹ ಒಂದು ಏಕೈಕ ಪ್ರಾಣಿ ಅಂತಂದ್ರೆ ಅದು ನಾಯಿ. ಇಂದ್ರ ನಾಯಿಯನ್ನ ಬಿಟ್ಟು ಸ್ವರ್ಗಲೋಕದ ಒಳಗೆ ಬಾ ಅಂತ ಹೇಳಿದಾಗ ಯುಧಿಷ್ಠಿರನು ಅದನ್ನ ನಿರಾಕರಿಸ್ತಾರಂತೆ. ನನ್ನ ಆಶ್ರಿತವಾದಂತಹ ಜೀವಿಯನ್ನ ಬಿಟ್ಟು ನಾನು ಒಳಗೆ ಬಂದ್ರೆ ಅದು ಅಧರ್ಮ ಆಗುತ್ತೆ ಅಂತ ಹೇಳ್ಬಿಟ್ಟು. ಈ ಮಹಾಭಾರತದ ಕಥೆಗಳೆಲ್ಲ ಕೇವಲ ಪುರಾಣದ ಕಥೆಗಳಲ್ಲ, ಮನುಷ್ಯನಿಗೆ ನೈತಿಕ ನಿಯಮಗಳನ್ನು ಒದಗಿಸಿಕೊಡುವಂತಹ, ನೈತಿಕ ಪಾಠಗಳನ್ನು ಒದಗಿಸಿಕೊಡುವಂತಹ ಒಂದು ಪಾಠಗಳಂತ ಹೇಳ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಇದನ್ನು ಏನಾಗ್ತಾ ಇದೆ, ನಾಯಿಗಳ ಪರಿಸ್ಥಿತಿ ಇಷ್ಟೊಂದು ಬರಕ ಕಾರಣ ಏನು? ಮನುಷ್ಯರು ಯಾಕೆ ನಾಯಿಗಳಿಗೆ ಅಷ್ಟೊಂದು ರೆಸ್ಪೆಕ್ಟ್ ಅನ್ನ ಮಾಡ್ತಾ ಇಲ್ಲ? ಹೀಗೆ ಯಾಕೆ ಆಗ್ತಾ ಇದೆ? ಮನುಷ್ಯರು ಪ್ರಾಣಿಗಳನ್ನ ಅಥವಾ ನಾಯಿಗಳನ್ನ ಇಷ್ಟೊಂದು, ನಾಯಿಗಳಿಗೆ ಈ ಪರಿಸ್ಥಿತಿ ಬರಕ್ ಕಾರಣ ಏನಂತಂದ್ರೆ, ಬ್ರಿಟಿಷರ ಕಾಲದಿಂದಲೂ ಬ್ರಿಟಿಷರು ವಿದೇಶಿ ನಾಯಿಗಳನ್ನ ಪ್ರತಿಷ್ಠೆಯ, ಶಿಸ್ತು ಸಂಕೇತವಾಗಿ ಹಾಗೂ ಒಂದು ಪ್ರತಿಷ್ಠೆಯ ಸಂಕೇತವಾಗಿ ಅದನ್ನು ಹೊಗಳಿದ್ರೆ, ಭಾರತೀಯ ನಾಯನ್ನ ಕಂತ್ರಿ ನಾಯಿಗಳೆಂದು ಬೀದಿಗೆ ಪಾಲು ಮಾಡಲಾಯಿತು. ಆದರೆ ಇಂದು ನಾವು ಏನ್ ಮಾಡಬೇಕಾಗಿದೆ ಅಂತಂದ್ರೆ, ನಾಯಿಗಳಿಗೆ ಸ್ವಲ್ಪ ಆಹಾರವನ್ನು ಹಾಕೋಣ, ನೀರನ್ನ ಒದಗಿಸುವಂತ ಕೆಲಸವನ್ನು ಮಾಡೋಣ. ಕಾಯಿಲೆ ಬಿದ್ದಂತ ನಾಯಿಗಳಿಗೆ ಲಸಿಕೆಯನ್ನ ಕೊಡೋದಾಗಿರ್ಬಹುದು, ಅಥವಾ ನಮ್ಮ ನಾಯಿ ಪ್ರಿಯರು ದೇಶಿ ನಾಯಿಗಳನ್ನ ಸಾಕೋಣ. ಅಷ್ಟೆಲ್ಲ ದುಬಾರಿ ಅಮೌಂಟ್ ಅನ್ನ ಕೊಟ್ಟು ಪ್ರತಿಷ್ಠೆಯ ಸಂಕೇತವಾಗಿ ಆ ನಾಯಿಗಳನ್ನ ಬಳಸೋದಕ್ಕಿಂತ ನಮ್ಮ ದೇಶೀಯ ನಾಯಿಗಳನ್ನ ಸಾಕುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ. ನಾಯಿಗಳು ಸುಖ ಸುಮ್ಮನೆ ಮನುಷ್ಯರ ಮೇಲೆ ಆಕ್ರಮಣ ಮಾಡ್ತವೆ ಅಂತ ಹೇಳ್ತಾರೆ. ಸುಖ ಸುಮ್ಮನೆ ಯಾವ ನಾಯಿಗಳು ಮನುಷ್ಯರ ಮೇಲೆ ಆಕ್ರಮಣ ಮಾಡೋದಿಲ್ಲ. ವರದಿಯ ಪ್ರಕಾರ ಮನುಷ್ಯರ ಮೇಲೆ ನಾಯಿಗಳು ಯಾಕೆ ಆಕ್ರಮಣ ಮಾಡ್ತವೆ ಅಂದ್ರೆ, ಒಂದು ಹಶುವಾಗಿರ್ಬೇಕು, ಅದನ್ನ ಮನುಷ್ಯರ ಕೈಯಲ್ಲಿ ಆಹಾರವನ್ನ ನೋಡಿರಬೇಕು, ಇಲ್ಲ ಅಂತಂದ್ರೆ ಅದಕ್ಕೆ ನೀರಡಿಕಾಗಿರಬಹುದು, ಅಥವಾ ಮನುಷ್ಯ ಅದರ ಮೇಲೆ ದಬ್ಬಾಳಿಕೆಯನ್ನ ಮಾಡಿದಾಗ, ಆಕ್ರಮಣವನ್ನ ಮಾಡಕ್ ಪ್ರಯತ್ನ ಮಾಡಿದಾಗ ಅವುಗಳ ರಕ್ಷಣೆಗಾಗಿ ಮನುಷ್ಯನ ಮೇಲೆ ದಾಳಿಯನ್ನ ಮಾಡ್ತವೆ ಹೊರತಾಗಿ ಸುಖ ಸುಮ್ಮನೆ ಯಾವ ನಾಯಿಗಳು ಕೂಡ ಮನುಷ್ಯನ ಮೇಲೆ ದಾಳಿಯನ್ನ ಮಾಡೋದಿಲ್ಲ ಅಂತ. ಸೊ ನಮ್ಮ ಶಿಕ್ಷಣ ಸಂಸ್ಥೆಗಳು ಕೂಡ ಇದರ ಬಗ್ಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಾಗಿದೆ. ಮಕ್ಕಳಿಗೆ ನೈತಿಕ ಮೌಲ್ಯಗಳ ಜೊತೆಗೆ ಪ್ರಾಣಿ ದಯೆಯನ್ನ ಕೂಡ ಕಲಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಅವಾಗ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು, ನಮ್ಮ ದೇಶದ ನೈತಿಕ ಪ್ರಗತಿ ಆಗಬೇಕು ಅಂತಂದ್ರೆ ಅದು ನಮ್ಮ ಜನರು ಪ್ರಾಣಿಗಳ ಮೇಲೆ, ದುರ್ಬಲ ವರ್ಗದವರ ಮೇಲೆ ಯಾವ ರೀತಿಯಾಗಿ ಕಾಳಜಿಯನ್ನ ತೋರಿಸ್ತಾರೆ ಅನ್ನೋದರ ಮೇಲೆ, ಯಾವ ರೀತಿ ದಯೆಯನ್ನ ತೋರಿಸುತ್ತಾರೆ ಅನ್ನೋದರ ಮೇಲೆ ನಾವು ನೈತಿಕ ಕಾಳಜಿಯನ್ನ ಅಳೆಯಬೇಕು ಅಂತ. ಸೊ ಹೆಚ್ಚು ಹೆಚ್ಚು ನಾಯಿಗಳನ್ನ ಸಾಕುವಂತ ಕೆಲಸ ಮಾಡೋಣ. ನಮ್ಮ ದೇಶದ ಇಷ್ಟೆಲ್ಲ ನಾವು ಜನ ಇದ್ದೀವಿ, ಕೇವಲ ಒಬ್ಬೊಬ್ರು ಒಂದೊಂದು ನಾಯಿಗಳನ್ನ ನಾವು ಸಾಕಿದೆ, ಅಥವಾ ಒಬ್ಬೊಬ್ರು ಒಂದೊಂದು ನಾಯಿಗಳಿಗೆ ಆಹಾರವನ್ನು ಹಾಕಿದ್ರೆ ಎಲ್ಲ ನಾಯಿಗಳು ಚೆನ್ನಾಗಿರ್ತವೆ ಅಂತ ಹೇಳ್ಬೋದು. ಸೊ ಹಾಕುವಂತ ಪ್ರಯತ್ನವನ್ನ ಮಾಡೋಣ.